योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीना पतञ्जलिं प्राञ्जलिरानतोऽस्मि. ಎಲ್ಲರಿಗೂ ನಮಸ್ಕಾರ. ಸೂತ್ರ 11. ಅನುಭೂತ ವಿಷಯ ಸಂಪ್ರಮೋಷಃ ಸ್ಮೃತಿ. ಪದಗಳ ವಿಭಾಗ: ಅನುಭೂತ, ವಿಷಯ, ಅಸಂಪ್ರಮೋಷಃ, ಸ್ಮೃತಿ. ಪದಗಳ ಅರ್ಥ: ಅನುಭೂತ, ಈಗಾಗಲೇ ಅನುಭವಿಸಿದ ಹಳೆಯದಾದ ಅನುಭವಗಳು. ಇಂದ್ರಿಯಗಳಿಂದ ಸಂವೇದನೆಗೊಂಡ ಅನುಭವಕ್ಕೆ ಬಂದಂತಹ ಸಂವೇದನೆಗಳು. ವಿಷಯ: ಇಂದ್ರಿಯಗಳಿಂದ ಉಂಟಾದ ವಸ್ತುಜ್ಞಾನ. ಅಸಂಪ್ರಮೋಷಃ. ಅಸಂಪ್ರಮೋಷಃ ಎಂದರೆ ಅಂಟಿಕೊಳ್ಳದಂತಿರುವುದು. ಸ್ಮೃತಿ: ಜ್ಞಾಪಕ, ನೆನಪಿನಲ್ಲಿ ಇರುವಂತಹದ್ದು. ಭಾವಾರ್ಥ: ಪ್ರತಿಯೊಂದು ಮನುಷ್ಯನಲ್ಲೂ ಜ್ಞಾನೇಂದ್ರಿಯಗಳ ಮೂಲಕ ಜಗತ್ತಿನಲ್ಲಿರುವ ವಸ್ತುಜ್ಞಾನ ಹಾಗೂ ವಿಷಯ ಜ್ಞಾನವು ಉಂಟಾಗುವುದು. ಇದು ಮನಸ್ಸಿನಲ್ಲಿ ಉಳಿದುಕೊಂಡು ಬಿಡುವುದು. ಮರೆತು ಹೋದರೂ ಕೂಡ ಪುನರಾವೃತ್ತಿಗೊಳ್ಳುವುದು ಹಾಗೂ ಕಳಚಿಕೊಳ್ಳಲು ಆಗದಂತಹ ಅನುಭವಗಳು ಇದಕ್ಕೆ ಸ್ಮೃತಿ ಎಂದು ಕರೆಯುವರು. ಈ ಸ್ಮೃತಿಯು ಧ್ಯಾನಸ್ಥ ಯೋಗಿಗೆ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಕಾಡತೊಡಗುತ್ತದೆ. ಈ ಸ್ಮೃತಿ ಎನ್ನುವ ಚಿತ್ತವೃತ್ತಿಯನ್ನು ನಿರೋಧಕ್ಕೆ ಒಳಪಡಿಸಬೇಕಾಗುತ್ತದೆ. 12. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧಃ. ಪದಗಳ ವಿಭಾಗ: ಅಭ್ಯಾಸ, ವೈರಾಗ್ಯ, ವೈರಾಗ್ಯಾಭ್ಯಾಂ ತತ್ ನಿರೋಧಃ. ಅಭ್ಯಾಸ: ಅಭ್ಯಾಸ ಅಂದರೆ ಯಾವುದೇ ಗುರಿಯನ್ನು ಮುಟ್ಟಲು ಮಾಡುವಂತಹ ಎಲ್ಲ ಪ್ರಯೋಗಗಳು, ಸಾಧನೆಗಳ ಮೊತ್ತಕ್ಕೆ ಅಭ್ಯಾಸ ಅಂತ ಹೇಳ್ಬೋದು. ವೈರಾಗ್ಯಾಭ್ಯಾಮ್. ವೈರಾಗ್ಯಾಭ್ಯಾಮ್ ಅಂದರೆ ರಾಗಕ್ಕೆ ವಿರೋಧವಾದಂತಹದ್ದು. ವಿರಾಗ, ನಿರಾಸಕ್ತಿ, ನಿರ್ಲಿಪ್ತತೆ, ಅನಾಸಕ್ತಿ. ರಾಗ ಎಂದರೆ ಇಲ್ಲಿ ಮನರಂಜನೆ. ಮನರಂಜನೆಯ ಬಗ್ಗೆ ನಿರಾಸಕ್ತಿಯನ್ನು ತೋರುವುದು, ನಿರ್ಲಿಪ್ತತೆಯನ್ನು ತೋರುವುದು, ಅನಾಸಕ್ತಿಯನ್ನು ತೋರುವುದು. ಇದಕ್ಕೆ ವೈರಾಗ್ಯ ಅಂತ ಹೇಳುತ್ತಾರೆ. ತತ್ ಎಂದರೆ ಅದು. ಇಲ್ಲಿ ವೃತ್ತಿ ಪಂಚಕಗಳಾದಂತಹ ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ ಇವುಗಳ ಸಮೂಹಕ್ಕೆ ತತ್ತೆಂದು ಹೇಳಬಹುದಾಗಿದೆ. ನಿರೋಧ. ನಿರೋಧ ಅಂದರೆ ಪ್ರೀತಿಪೂರ್ವಕವಾಗಿ ತಡೆ ಹಿಡಿಯುವುದು, ಸ್ಥಗಿತಗೊಳಿಸುವಂತಹದ್ದು. ಭಾವಾರ್ಥ: ಅಂತಃಕರಣ ಅಥವಾ ಅಂತರಂಗ ಎಂಬುದು ಜೀವಾತ್ಮನ ಸ್ವಭಾವವಾಗಿದೆ. ಈ ಅಂತಃಕರಣ ಚತುಷ್ಟಯಗಳಲ್ಲಿ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರವು ಕೂಡಿರುತ್ತದೆ. ಇದರ ವೃತ್ತಿಗಳು ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ. ಈ ವೃತ್ತಿ ಪಂಚಕಗಳನ್ನು ನಿರೋಧ ಮಾಡಲು ಧ್ಯಾನದ ಅಭ್ಯಾಸವು ಅಗತ್ಯವಿರುತ್ತದೆ. ಈ ಗುರಿ ಮುಟ್ಟಲು ಜೀವಾತ್ಮನಿಗೆ ಸಮರ್ಥನಾದ ಗುರುವಿನ ಸಹಾಯ ಬೇಕಾಗುತ್ತದೆ.
ಧ್ಯಾನ ಮಾಡುವ ಸಂದರ್ಭದಲ್ಲಿ ಈ ವೃತ್ತಿ ಪಂಚಕಗಳು ಅಡೆತಡೆಯನ್ನು ಉಂಟು ಮಾಡುತ್ತದೆ. ಧ್ಯಾನ ಮಾಡುವಾಗ ಮನಸ್ಸಿನ ಪ್ರಶಾಂತತೆಯು ಅತಿ ಮುಖ್ಯವಾಗಿರುತ್ತದೆ. ಮನಸ್ಸಿನ ಪ್ರಶಾಂತತೆಗೆ ಪ್ರಾಣಾಯಾಮವು ಸಹಾಯ ಮಾಡುತ್ತದೆ. ಪ್ರಾಣಾಯಾಮವು ಕೂಡ ಒಂದು ರೀತಿಯ ಅಭ್ಯಾಸವೇ. ಈ ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ ಬರುವಂತಹ ಅಡೆತಡೆಗಳನ್ನು ನಿವಾರಿಸಲು ಯೋಗಾಸನವು ಸಹಾಯ ಮಾಡುತ್ತದೆ. ಇದು ಕೂಡ ಒಂದು ಅಭ್ಯಾಸವೇ. ಈ ಅಭ್ಯಾಸಗಳಿಗೆ ಯಮ ನಿಯಮಗಳು ಪುಷ್ಟಿಯನ್ನು ಕೊಡುತ್ತವೆ. ಈ ಎಲ್ಲ ಅಭ್ಯಾಸಗಳಿಗೆ ಯಮ ನಿಯಮಗಳು ತಳಹದಿಯಾಗಿರುತ್ತದೆ. ಆದುದರಿಂದ ಪತಂಜಲಿ ಮಹರ್ಷಿಯವರು ಈ ಅಷ್ಟಾಂಗ ಯೋಗ ದರ್ಶನವನ್ನು ಪರಿಚಯ ಮಾಡಿಕೊಟ್ಟಿರುತ್ತಾರೆ. ಯಾವುದೇ ಗುರಿಯನ್ನು ಮುಟ್ಟಲು ಈ 7 ಅಂಗಗಳು ಅವುಗಳ ಅಭ್ಯಾಸವು ಮುಖ್ಯವಾಗಿರುತ್ತದೆ. ಇನ್ನು ವೈರಾಗ್ಯವೆಂದರೆ ಪ್ರಾಪಂಚಿಕ ಮೌಲ್ಯಗಳ ಬಗ್ಗೆ ನಿರಾಸಕ್ತಿ. ಮನುಷ್ಯನು ಪ್ರಾಪಂಚಿಕ ಮೌಲ್ಯಗಳ ಬಗ್ಗೆ ಪ್ರಲೋಭನೆಗೆ ಒಳಗಾಗದೆ ತನ್ನ ಪರಮ ಉದ್ದೇಶವಾದ ಗುರಿಯನ್ನು ಮುಟ್ಟಲು ಉಳಿದುದೆಲ್ಲವೂ ನಿರರ್ಥಕವೆಂದು ವೈರಾಗ್ಯವನ್ನು ತಾಳಬೇಕಾಗುತ್ತದೆ. ಒಟ್ಟಿನಲ್ಲಿ ಅಭ್ಯಾಸ ಮತ್ತು ವೈರಾಗ್ಯದಿಂದ ಚಿತ್ತವೃತ್ತಿ ಪಂಚಕಗಳ ನಿರೋಧವು ಮಾಡಲು ಸಾಧ್ಯವಾಗುತ್ತದೆ.